ಸಿಎಂ ದಳಪತಿ ವಿಜಯ್ ಸರ್ಕಾರಕ್ಕೆ ಇದೀಗ ಡೆಡ್ಲೈನ್ ಕೊಟ್ಟಿರುವಂತದ್ದು 5 ವರ್ಷ ಇರಲ್ವಾ ಜನನಾಯಕನ್ ಗವರ್ನಮೆಂಟ್ ಹಾಗಾದ್ರೆ ತಮಿಳುನಾಡಿನಲ್ಲಿ ಹಾಲಿ ಮಾಜಿ ಸಿಎಂಗಳ ಕಾಳಗ ನಡೀತಾ ಇದೆ ಸಿಎಂ ದಳಪತಿ ವಿಜಯ್ಗೆ ಇದೀಗ ಸ್ಟಾಲಿನ್ ಬಿಗ್ ವಾರ್ನಿಂಗ್ ಕೂಡ ಮಾಡಿರುವಂತದ್ದು ಹಾಗಾದ್ರೆ 5 ಇಯರ್ಸ್ ಕಂಪ್ಲೀಟ್ ಮಾಡಲ್ವಾ ಜನನಾಯಕನ್ ಗವರ್ನಮೆಂಟ್ ಅನ್ನುವಂತಹ ಪ್ರಶ್ನೆ ನನ್ನ ಭಿಕ್ಷೆಯಿಂದ ವಿಜಯ್ ಸರ್ಕಾರ ನಡೀತಾ ಇದೆ ರಾಜಕೀಯ ಗಾಳಿಗಿಂತ ಹೆಚ್ಚಾಗಿ ಸಿನಿಮಾ ಸುನಾಮಿ ತಮಿಳುನಾಡು ಜನ ವಿಜಯ್ ಬೆಂಬಲಿಸಿದ್ದು ರಾಜಕೀಯ ನಂಬಿಕೆಯಿಂದ ಅಲ್ಲ ವಿಜಯ್ ಸಿನಿಮಾ ಮೇಲಿನ ಮೋಹದಿಂದ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಮಗು ತನ್ನ ತಾಯಿಯನ್ನ ಹುಡುಕ್ತಾ ಇರುವಂತೆ ಡಿಎಂಕೆ ಹುಡುಕ್ತಾರೆ ಟಿವಿಕೆ ನೇತೃತ್ವದ ಸರ್ಕಾರದಲ್ಲಿ ಸ್ಥಿರತೆಯ ಕೊರತೆ ಇದೆ ನಮ್ಮ ಕೃಪೆಯಿಂದ ತಮಿಳುನಾಡು ಸರ್ಕಾರ ಉಳಿದುಕೊಂಡಿದೆ ಇದು ಯಾವುದೇ ಕ್ಷಣದಲ್ಲಿ ಯಾವುದೇ ದಿನ ಸರ್ಕಾರ ಬೀಳಬಹುದು ಖಂಡಿತ ಈ ಸರ್ಕಾರ 5 ವರ್ಷ ಉಳಿಯಲ್ಲ ಅನ್ನುವಂತಹ ಮಾತನ್ನ ಸ್ಟಾಲಿನ್ ಹೇಳ್ತಾ ಇರುವಂತದ್ದು ನಿಜಕ್ಕೂ ಈ ಸ್ಟಾಲಿನ್ ಅವರ ಒಂದು ಗೇಮ್ ಪ್ಲಾನಿಂಗ್ ಆಗಿರ್ಬೋದು ಸ್ಟ್ರಾಟರ್ಜಿ ಆಗಿರ್ಬೋದು ಏನು ಓಡ್ತಾ ಇದೆ ಅವ್ರ ತಲೆಯಲ್ಲಿ ಅನ್ನುವಂಥದ್ದು ಯಾರಿಗೂ ಗೊತ್ತೇ ಆಗೋದಿಲ್ಲ ನೋಡಿ ಒಂದ್ಸಲ ಸಪೋರ್ಟ್ ಮಾಡ್ತಾರೆ ಒಂದ್ಸಲ ಆರೋಪ ಮಾಡ್ತಾರೆ ಅದೇ ಶಾಸಕರಿಗೆ ತಮ್ಮ ಶಾಸಕರಿಗೆ ಬೆಂಬಲಿಸಿ ಟಿವಿಕೆನ ಅಂತ ಹೇಳಿದಂತಹ ಸ್ಟಾಲಿನ್ನೇ ಆರೋಪಗಳನ್ನ ಮಾಡಿದ್ರು ವಿಜಯ್ ಮೇಲೆ ಸೊ ಏನು ಮಾಡ್ತಾರೆ ಏನ್ ಕತೆ ಒಂದು ಗೊತ್ತಾಗೋದಿಲ್ಲ ಇದಕ್ಕೇನೆ ರಾಜಕೀಯ ಅಂತ ಹೇಳೋದು ಅಂತ ಅನ್ಸುತ್ತೆ ಈಗ ನೋಡಿದ್ರೆ 5 ವರ್ಷ ಸಿಎಂ ಆಗಿ ವಿಜಯ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಿನಿಮಾದ ಮೇಲಿನ ಪ್ರೀತಿಯಿಂದಾಗಿ ವಿಜಯ್ ಅಲ್ಲಿರೋದು ರಾಜಕೀಯದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ಭರವಸೆಯಿಂದ ಯಾರು ಅವ್ರನ್ನ ಗೆಲ್ಸಿಲ್ಲ ತಮಿಳುನಾಡು ಜನ ವಿಜಯ್ ಬೆಂಬಲಿಸಿದ್ದು ರಾಜಕೀಯ ನಂಬಿಕೆಯಿಂದ ಅಲ್ಲವೇ ಅಲ್ಲ ಸಿನಿಮಾ ಮೇಲಿನ ಮೋಹದಿಂದ ಆಯ್ಕೆ ಮಾಡಿದ್ದಾರೆ 5 ವರ್ಷ ಉಳಿಯಲ್ಲ ನಮ್ಮ ಬೆಂಬಲ ಇದ್ದಿದ್ದಕ್ಕೆ ನನ್ನ ಭಿಕ್ಷೆ ಅವ್ರಿಗಿದು ಅನ್ನುವಂಥ ಮಾತುಗಳನ್ನ ಸ್ಟಾಲಿನ್ ಹೇಳ್ತಾ ಇರುವಂಥದ್ದು ಒಂದು ರೀತಿಯಾಗಿ ಟ್ರಿಗರ್ ಮಾಡೋದಕ್ಕೆ ಈ ಸ್ಟ್ರಾಟರ್ಜಿಗಳನ್ನ ಪ್ಲೇ ಮಾಡೋದು ಎದುರಾಳಿನ ಸಿಟ್ಟಿಗೆ ಎಪ್ಸೋದಕ್ಕೆ ಮಾತನಾಡುವಂತಹ ಮಾತುಗಳು ಹೇಗೆಲ್ಲ ಇರಬೇಕೋ ಆ ರೀತಿಯಾಗಿ ಅಚ್ಚುಕಟ್ಟಾಗಿ ಮಾತನಾಡ್ತಾ ಇದ್ದಾರೆ ನೋಡಿ ಸ್ಟಾಲಿನ್ ಮಿತ್ರ ಪಕ್ಷಗಳ ವಿರುದ್ಧವೂ ಕೂಡ ಸ್ಟಾಲಿನ್ ವಾಗ್ದಾಳಿಯನ್ನ ನಡೆಸ್ತಾ ಇರುವಂಥದ್ದು ಸೊ ನಿನ್ನೆ ಒಂದು ಮಹತ್ತರ ಬೆಳವಣಿಗೆ ಆಗ್ತಾ ಇರುತ್ತೆ ಸ್ಟಾಲಿನ್ ಕುಟುಂಬವನ್ನ ಸೆಳೆಯುವಂತಹ ಈಗ ಶಾಸಕರನ್ನ ಕರೆತಂದಿದ್ದು ಆಯ್ತು ಕುಟುಂಬಕ್ಕೂ ಕೂಡ ಎಂಟರ್ ಆಗ್ತಾರೆ ವಿಜಯ್ ಸೊ ಅಲ್ಲಿಂದ ಏನಾದರೂ ಎಫೆಕ್ಟ್ ಆಯ್ತಾ ಹಾಗಾಗಿ ಇವರು ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ದಾರಾ ಗೊತ್ತಿಲ್ಲ ವಿಜಯ್ ಸಿನಿಮಾ ಮೇಲಿನ ಮೋಹದಿಂದ ಆಯ್ಕೆ ಮಾಡಿದ್ದಾರೆ ರಾಜಕೀಯ ನಂಬಿಕೆಯಿಂದಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ 5 ವರ್ಷ ಪಕ್ಷ ಉಳಿಯೋದು ಡೌಟು ಅಂತ ಸ್ಟಾಲಿನ್ ಹೇಳಿಕೆಯನ್ನ ಕೊಡ್ತಾ ಇರುವಂಥದ್ದು ಸಿಎಂ ದಳಪತಿ ವಿಜಯ್ ಸರ್ಕಾರಕ್ಕೆ ಡೆಡ್ಲೈನ್ ಹಾಗಾದ್ರೆ ಮಿತ್ರ ಪಕ್ಷಗಳ ವಿರುದ್ಧವೂ ಕೂಡ ಸ್ಟಾಲಿನ್ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ವಿಸಿಕೆ ಎಡಪಕ್ಷಗಳು ನಮ್ಮ ಮಿತ್ರ ಪಕ್ಷಗಳು ಫಲಿತಾಂಶದ ಬಳಿಕ ಟಿವಿಕೆ ಜೊತೆ ಸೇರಿವೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಡಿಎಂಕೆ ಜೊತೆಗೆ ಈ 3 ಪಕ್ಷಗಳು ಕೂಡ ಚುನಾವಣೆ ನಡೆಸಿದ್ದು ವಿಶ್ವಾಸ ಮರೆತು ಮೈತ್ರಿಗೆ ದ್ರೋಹ ಮಾಡಿದೆ ಅಂತ ಸ್ಟಾಲಿನ್ ಹೇಳ್ತಾ ಇರುವಂಥದ್ದು ಫಲಿತಾಂಶದ ಬಳಿಕ ಟಿವಿಕೆ ಜೊತೆ ಸೇರಿದೆ ಅಷ್ಟೇ ಅವರೇ ತಮ್ಮ ಶಾಸಕರನ್ನ ಸಪೋರ್ಟ್ ಮಾಡಿ ಟಿವಿಕೆಗೆ ಅನ್ನುವಂತಹ ಮಾತುಗಳನ್ನು ಹೇಳಿರ್ತಾರೆ ಸ್ಟಾಲಿನ್ ವಿಶ್ವಾಸ ಮರೆತು ಮೈತ್ರಿಗೆ ದ್ರೋಹ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ಟಾಲಿನ್ ಹೇಳ್ತಾ ಇರುವಂಥದ್ದು ಅಂದ್ರೆ ಸಪೋರ್ಟ್ ಮಾಡಿದ ತಕ್ಷಣ ಮೈತ್ರಿ ಮಾಡಬೇಕು ಅನ್ನುವಂಥ ಒಪ್ಪಂದ ಏನಾಗಿರ್ಲಿಲ್ವಲ್ಲ ಕಾಂಗ್ರೆಸ್ ವಿಸಿಕೆ ಎಡಪಕ್ಷಗಳು ನಮ್ಮ ಮಿತ್ರ ಪಕ್ಷಗಳು ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ಟಾಲಿನ್ ಇಲ್ಲಿ ಫಲಿತಾಂಶದ ಬಳಿಕ ಟಿವಿಕೆ ಜೊತೆ ಸೇರ್ಕೊಂಡಿದೆ ಅಷ್ಟೇ ಬಟ್ ಡಿಎಂಕೆ ಜೊತೆಗೆ ಈ 3 ಪಕ್ಷಗಳು ಕೂಡ ಚುನಾವಣೆಯನ್ನ ನಡೆಸಿದ್ದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ವಿಶ್ವಾಸವನ್ನ ಮರೆತು ಮೈತ್ರಿಗೆ ದ್ರೋಹ ಮಾಡಿದೆ ಅಂತ ಹೇಳ್ಬಿಟ್ಟು ಸ್ಟಾಲಿನ್ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು ಹಾಗೆ 5 ವರ್ಷ ಇರೋದು ಕೂಡ ಡೌಟ್ ಅಂತ ಹೇಳ್ತಾ ಇದ್ದಾರೆ ಸಿಎಂ ದಳಪತಿ ವಿಜಯ್ ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ ಹಾಗಾದ್ರೆ ಸ್ಟಾಲಿನ್ ನಾನು ಮನಸ್ಸು ಮಾಡಿದ್ರೆ ಯಾವಾಗ ಬೇಕಾದರೂ ಅದು ಬದಲಾಗಬಹುದು ನನ್ನ ಒಂದು ಬೆಂಬಲದಿಂದ ನಾನು ಕೊಟ್ಟಿರುವಂತಹ ಭಿಕ್ಷೆ ಅದು ಅಂತ ಕೂಡ ಹೇಳ್ತಾ ಇರುವಂಥದ್ದು ಸ್ಟಾಲಿನ್ 5 ವರ್ಷ ಸಿಎಂ ಆಗಿ ವಿಜಯ್ ಇರೋದಿಲ್ಲ ಸಿಎಂ ದಳಪತಿ ವಿಜಯ್ಗೆ ಸ್ಟಾಲಿನ್ ಬಿಗ್ ವಾರ್ನಿಂಗ್ ಕೂಡ ಕೊಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಹಾಲಿ ಮಾಜಿ ಸಿಎಂಗಳ ಕಾಳಗ ನಡೀತಾ ಇದೆ ಮುಂದುವರಿತಾನೆ ಇದೆ
ರಾಜಕೀಯ ಗಾಳಿಗಿಂತ ಹೆಚ್ಚಾಗಿ ಸಿನಿಮಾ ಸುನಾಮಿ ಇದೆ, ಹಾಗಾಗಿ ಅವರು ಗೆದ್ದಿರುವಂಥದ್ದು ಅಂತ.